ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯಲ್ಲ, ಇದು ಅಧಿಕಾರ ಹಸ್ತಾಂತರದ ಹೋರಾಟನೋ, ಕಾದಾಟನೋ, ಗುದ್ದಾಟನೋ, ಕಚ್ಚಾಟನೋ, ಕಿತ್ತಾಟನೋ, ಏನೋ ಒಂದು ಆಟ. ಈ ಆಟ ಈಗ ಕದನ ವಿರಾಮ. ಯಾಕೆಂದರೆ ಅಧಿವೇಶನ ಬಂತು. ಕಳೆದ ಬಾರಿ ನಿಮ್ಗೆ ನೆನಪಿರ್ಬೋದು, ಅಧಿವೇಶನ, ಚಳಿಗಾಲದ ಅಧಿವೇಶನ 2 ದಿನ ಮೊದಲು ಇದೇ ರೀತಿ ಇಬ್ಬರು ಸೈಲೆಂಟ್ ಆಗಿ ಒಬ್ರು ಮನೆಗೆ ಹೋಗ್ಬಿಟ್ಟು ಒಬ್ಬರು ಬ್ರೇಕ್ಫಾಸ್ಟ್ ಮಾಡಿದ್ದೇನು, ನಾಟಿ ಕೋಳಿ ತಿಂದಿದ್ದೇನು, ಹೊರಗೆ ಬಂದು ನಾವಿಬ್ಬರು ಒಂದೇ ಅಂದಿದ್ದೇನು. ಅಧಿವೇಶನ ಮುಗಿದ್ಮೇಲೆ ಮತ್ತೆ ಕಿತ್ತಾಟ, ಕಾದಾಟ, ಗುದ್ದಾಟ, ಬಡದಾಟ ಎಲ್ಲ. ಈಗ ಮತ್ತೆ ಕದನ ವಿರಾಮ. ಈಗ ಹಾಲು ಜೇನು ಇಬ್ರು, ಈ ರೀತಿಯ ವಾತಾವರಣ. ಇದು ಮ್ಯಾಚ್ ಫಿಕ್ಸಿಂಗ್ ಥರ ಅನಿಸ್ತಾ ಇದೆ ನೋಡೋಕ್ಕೆ. ಏನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರಿಬ್ಬರು ಸೇರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್. ಈ ಮ್ಯಾಚ್ ಫಿಕ್ಸಿಂಗ್ ಸೆಮಿಫೈನಲ್ ಮುಗಿತು. ಫೈನಲ್ ಯಾವಾಗ ಅಂದರೆ ಈ ಅಧಿವೇಶನದ ನಂತರ, ಬಜೆಟ್ ಅಧಿವೇಶನದ ನಂತರ. ಹಾಗಾದರೆ ಏನಿದು ಬಿಗ್ ಸ್ಟೋರಿ? ನಾನು ಹೇಳ್ತಾ ಹೋಗ್ತೀನಿ ಇವರಿಬ್ಬರ ಮ್ಯಾಚ್ ಫಿಕ್ಸಿಂಗ್ ಮತ್ತು ಫೈನಲ್ ಮ್ಯಾಚ್ನ ವಿಚಾರವನ್ನು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ, ಈ ಕ್ರಾಂತಿ ಅಂತ ಏನು ಶುರುವಾಯ್ತಲ್ಲ, ಆಗಸ್ಟಿಂದ ಶುರುವಾಗಿರೋ ಕ್ರಾಂತಿ ಇದು ಇನ್ನೂ ಮುಗ್ದಿಲ್ಲ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂದರು, ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ ಅಂದರು, ಕ್ರಾಂತಿನೇ ಇಲ್ಲ ಅಂದರು. ಕೆಲವರು ಕ್ರಾಂತಿ ಇದೆ ಅಂದರು, ಕೆಲವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೆ ಅಂದರು, ಕೆಲವರು ಮುಖ್ಯಮಂತ್ರಿ ಸ್ಥಾನಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂದರು, ಇನ್ನು ಕೆಲವರು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರು, ಇನ್ನು ಕೆಲವರು ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂದರು, ಇನ್ನು ಕೆಲವರು ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ನಾವು ನಡ್ಕೋತೀವಿ, ಹೈಕಮಾಂಡ್ ಹೇಳ್ದಂಗೆ ಮಾಡ್ತೀವಿ ಅಂದರು. ಆದರೆ ಒಂದು ಕನ್ಕ್ಲೂಷನ್ ಅನ್ನೋದು ಬರಲಿಕ್ಕೆ ಆಗಿರಲಿಲ್ಲ. ಈಗ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಮುಂದೆ ಅಧಿವೇಶನ ಅನ್ನುವಂಥದ್ದಿದೆ. ಇದೇ ರೀತಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವಾಗಲೂ ಕೂಡ ಇದೇ ರೀತಿಯ ಕುರ್ಚಿ ಕಾದಾಟ ತಾರಕಕ್ಕೇರಿತು. ಆವಾಗ ಹೈಕಮಾಂಡ್ ಸೂಚನೆಯ ಮೇರೆಗೆ ಇಬ್ಬರು ನಾಯಕರು ಸ್ನೇಹ ಹಸ್ತವನ್ನು ಚಾಚಿದರು. ಮೊದಲು DK ಶಿವಕುಮಾರ್ CM ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದರು. ಅದಾದಮೇಲೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ನೆಪದಲ್ಲಿ ನಾಟಿ ಕೋಳಿಯನ್ನು ಸವಿದಿದ್ರು. ಇಬ್ಬರು ಮಾಧ್ಯಮಗಳಿಗೆ ಪೋಸ್ ಕೊಟ್ಟಿದ್ರು, ನಾವಿಬ್ಬರು ಒಂದೇ ಅನ್ನೋ ಥರ ಹೇಳಿದರು. ಅಧಿವೇಶನ ಮುಗಿದ ಮೇಲೆ ಮತ್ತೆ ಶುರುವಾಯಿತು. ಅಫ್ಕೋರ್ಸ್ ಅಧಿವೇಶನದ ಸಮಯದಲ್ಲೇ DK ಶಿವಕುಮಾರ್ ಅಲ್ಲಿ ಡಿನ್ನರ್ ಮೀಟ್ ಮಾಡಿದ್ರು. ಅದಾದಮೇಲೆ ಆದಂಥ ಬೆಳವಣಿಗೆಗಳು, ಮತ್ತೆ ಶಾಸಕರು ವಿದೇಶಕ್ಕೆ ಹೋದರು. ಬಾಲಕೃಷ್ಣ ಮಾಗಡಿ ಮೇಲೆ ಅವರ ಬರ್ಡೇ ಪಾರ್ಟಿ ಆಯಿತು. ಅವಾಗ 18 ಜನ ಶಾಸಕರು ಸೇರಿದ್ರು. ಇದೇ ರೀತಿ ಕಿತ್ತಾಟ ಮುಂದುವರೆದ್ರೆ ಕಾಂಗ್ರೆಸ್ ಗೆಲ್ಲೋದೇ ಇಲ್ಲ ಅನ್ನೋ ಥರ ಹೇಳ್ಬಿಟ್ರು ಬಾಲಕೃಷ್ಣ. ಒಂದು 4-5 ಜನ ಮಾತ್ರ ಇಲ್ಲಿ ಇದ್ದೀವಿ, ಡೆಲ್ಲಿಗೆ ಹೋದಂಥವ್ರು ಎಲ್ಲರೂ ಏನು ಇರಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯಿತು. ಅವರು ಮಾಗಡಿಯಲ್ಲಿ ಗೆಲ್ಲದೆ ಇರ್ಬೋದು, ನಾವು ಮಧುಗಿರಿಯಲ್ಲಿ ಗೆಲ್ತೀವಿ ಅಂತ ರಾಜಣ್ಣ ಕೌಂಟರ್ ಕೊಟ್ಟರು. ಹೀಗೆ ಒಬ್ಬರು ಏಟಿಗೆ ಮತ್ತೊಬ್ಬರು ತಿರುಗೇಟು. ಹೊಸ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೊಸ ಶಾಸಕರು ಪತ್ರ ಬರೆದ್ರೆ, ಹೊಸ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದೇ ಇಲ್ಲ, ನಮ್ಮಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಅಂತ CM ಹೇಳಿದರು. ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಒಂದೊಂದೇ ಲೈನ್ನಲ್ಲಿ DK ಶಿವಕುಮಾರ್ ತಂತ್ರಗಳನ್ನು ಹೊಡೆದಾಗ್ತಾ ಇದ್ದಂಥ ಸಿದ್ದರಾಮಯ್ಯನವರು ಕೊನೆಗೂ ಮತ್ತೊಮ್ಮೆ ಗೆದ್ದುಬಿಟ್ರು. ಯಾಕಂದರೆ ಈಗ DK ಶಿವಕುಮಾರ್ ಅಖಾಡದಿಂದ ಹಿಂದೆ ಸರಿದಿರೋ ಥರ ಕಾಣ್ತಾ ಇದೆ. ಕದನ ವಿರಾಮ ಇವರಿಬ್ಬರ ಮಧ್ಯದಲ್ಲಿ ನಡೆದಿದೆ. ಫೈನಲ್ ಶುರುವಾಗುತ್ತಲ್ಲ ಅಧಿವೇಶನದ ನಂತರ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಈ ಮ್ಯಾಚ್ ಫಿಕ್ಸಿಂಗ್ ಏನು? ಈ ಫೈನಲಲ್ಲಿ ಗೆಲ್ಲೋರು ಯಾರು? ಎಸ್ ವೀಕ್ಷಕರೇ, ಇಲ್ಲೇ ಇರೋದು ಟ್ವಿಸ್ಟ್. ಈಗ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಅಂತ ಬಂದಾಗ KPCC ಅಧ್ಯಕ್ಷರ ಬದಲಾವಣೆಯೂ ಆಗುತ್ತೆ ಅನ್ನುವಂಥ ಮಾತುಗಳು. KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ DK ಶಿವಕುಮಾರ್ ತಯಾರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಹೈಕಮಾಂಡ್ ಇಲ್ಲಿ ಮಧ್ಯಪ್ರವೇಶ ಮಾಡಿದೆ, ಯಥಾಸ್ಥಿತಿ ಮುಂದುವರಿಸಿ ಸ್ವಲ್ಪ ದಿನ ಅನ್ನುವಂತಹ ಮಾತನ್ನು ಇಬ್ಬರಿಗೂ ಹೇಳಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸುರ್ಜೇವಾಲಾ CM ಸಿದ್ದರಾಮಯ್ಯನವ್ರ ಜೊತೆಗೂ ಮಾತಾಡಿದ್ದಾರೆ, DK ಶಿವಕುಮಾರ್ ಜೊತೆಗೂ ಮಾತಾಡಿದ್ದಾರೆ. ಹಾಗಾಗಿ ಈ ಭಿನ್ನ ಶಾಸಕರು ಅನ್ನೋ ಥರದ್ದೇನಿತ್ತು, ಈ ಶಾಸಕರ ಬಣ DK ಶಿವಕುಮಾರ್ ಪರವಾಗಿ ಇದ್ದಂಥ ಶಾಸಕರ ಬಣ ಅವರು ಸೈಲೆಂಟ್ ಆಗಿದ್ದಾರೆ.
CM ಸಿದ್ದರಾಮಯ್ಯನವರ ಪರವಾಗಿ ಇದ್ದಂಥ ಬಣ ಕೂಡ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಈ ಸದ್ಯದಲ್ಲಿ ಇವರಿಬ್ಬರ ಮ್ಯಾಚ್ ಫಿಕ್ಸಿಂಗ್ ಪ್ರಕಾರ ಈಗ ಅಧಿವೇಶನ ಮುಗಿಯೋವರೆಗೂ ಸೈಲೆಂಟ್ ಇವರು. ಅಧಿವೇಶನ ಮುಗಿದ ಮೇಲೆ ಯಾವ ರೀತಿ ವಾತಾವರಣ ಶುರುವಾಗುತ್ತೆ, ಯಾರು ಯಾವ್ಯಾವ ರೀತಿಯ ತಂತ್ರಗಳನ್ನು ಹೂಡ್ತಾರೆ, ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿರುವಂಥ DK ಶಿವಕುಮಾರ್ ಯಾವ ರೀತಿ ಪಟ್ಟುಗಳನ್ನು ಹಾಕ್ತಾರೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಬಿಟ್ಟು ಇಳಿಯೋದೇ ಇಲ್ಲ ಅಂತ ಹೇಳಿ ಹಠ ತೊಟ್ಟಿರುವ ಸಿದ್ದರಾಮಯ್ಯನವರು ಯಾವ ರೀತಿ ಮುಂದಿನ ಸ್ಟ್ರಾಟಜಿಯನ್ನು ರೂಪಿಸ್ತಾರೆ. ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.